ರಚನಾ. ಪತ್ರಕರ್ತೆಯಾಗೋ ಕನಸ ಹೊತ್ತಿರುವ ಒಬ್ಬಳು ಸಾಧಾರಣ ಹುಡುಗಿ. ಡಬಲ್ ರೋಡ್ ಫ್ಲೈ ಓವರ್ ಮೇಲೆ ನಡೆಯೋ ಅಪಘಾತಗಳ ಮೂಲವನ್ನು ಹುಡುಕಿ ಹೋದಳು. ಆ ಹುಚ್ಚನ್ನು ಕೊಡುವ ಗಾಡಿಗಳ ನಂಬರುಗಳಿಗೆ ಕಾದಳು. ಯಾಕೀಗಾದಳು ಅನ್ನೋ ಪ್ರಶ್ನೆ ಕೇಳಿದರು ಪೊಲೀಸ್ ಠಾಣೆಯಲ್ಲಿ. ಗೊಂದಲದ ವಾತಾವರಣ, ವಿಚಾರಣೆ ಕೋಣೆಯಲ್ಲಿ. ಸ್ವಲ್ಪ ಸಮಯದಲ್ಲೇ ತಿಳಿಯಿತು ಆ ಚಾಲಕರೆಲ್ಲ ಮರಣ ಹೊಂದಿರುವ ಮಾಹಿತಿ. ಅವರಂದರು ನಿನಗೆ ಕೊಲೆಗಾತಿ ಎಂಬ ಪಟ್ಟ ನಿಶ್ಚಯ ಇಲ್ಲ ರಿಯಾಯಿತಿ. ಇಲ್ಲ ಸಲ್ಲದ ಆರೋಪಗಳು, ಆದರೆ ಈಗ ಏನನ್ನು ತಿಳಿಯದ ನಿರ್ದೋಷಿ. ಮೂರು ಕ್ಷಣದಲ್ಲಿ ದಿಕ್ಕು ತೋಚದಂತಾಗಿದೆ ರಚನೆಗೆ ಬೇಕಿದೆ ದಿಕ್ಸೂಚಿ. ಇವತ್ತು ಯೂಟನ್ ತೆಗೆದುಕೊಂಡಿರುವನು ಒಬ್ಬ ವಕೀಲ. ಕೊಲೆಯೋ ಇಲ್ಲ ಆತ್ಮಹತ್ಯೆಯೋ ತಿಳಿದಿಲ್ಲ, ಈಗ ಇವನು ಬದುಕಿಲ್ಲ. ಗುಂಡಿನ ಸದ್ದು ಕೇಳಿದೆ ಕಾರಾಗೃಹದೊಳಗೆ ನಡೆದಿದೆ ಅವಾಂತರ. ಈ ರೋಚಕ ಕಥೆಯನ್ನು ಮುಂದುವರಿಸುವೆ ಈಗ ಒಂದು ಸಣ್ಣ ಮಧ್ಯಂತರ. ಮಾಡಿರೋದು ಬೇಕಂತ ಮಾಡಿರೋದು. ಇಟ್ ವಾಸಂಟ್ an accident. It wasn't an accident. ಅವಳು ದಿನಾಗ್ಲೂ ಅದೇ ಫ್ಲೈಓವರ್ ಮೇಲಿಂದ ಓಡಾಡೋದು. She was a safe ride. ಸೆಲ್ ಒಳಗಡೆ ಏನೋ ನಡೀತಿದೆ, ಬೇಗ ಬನ್ನಿ ಸರ್, ಪ್ಲೀಸ್ ಸರ್. ಕುತೂಹಲ ತಾಳಲಾರದೆ ರಚನಾ ತೆಗೆದಳು ಯೂಟರ್ನ. ಕಾರಣನ ತಿಳಿಯಲು ಹೋಗಿ ಕಂಡಳು ಅಸಹಾಯಕ ತಾಯಿಯಾಗುವ ಅರ್ನಾನ. ಮಾತನ್ನ ಕೊಟ್ಟಳು ಹುಡುಕುವುದಾಗಿ ಕಾರಣ ಆತನ ಫೋನಿಗೆ ಮಾಡಲು ಕಾಲನ ತಲ್ಲಣಗೊಂಡಳು. ಗೆಳೆಯ ಬಳಿದ ಕಡೆಯಲ್ಲಿ ರಿಂಗ್ ಟೋನನ ಯಾರದು ಅಂತ ಸುತ್ತಮುತ್ತ ಕಣ್ಣು ಹಾಯಿಸಿದಳು. ಇಡೀ ಜಗತ್ತೇ ತಲೆ ಕೆಳಗಾದಂತೆ ಅಂದುಕೊಂಡಳು ನಾನೆಂತ ದುರದೃಷ್ಟವಂತೆ. ರಚನಾ ಅವಳ ಬದುಕಿನ ಒನ್ ವೇ ರೋಡ್ ಇಂದ ಆಗ್ತಾಳ ರಿಟರ್ನ್. ನಂಗೂ ಕೂಡ ಗೊತ್ತಿಲ್ಲ, ದಯವಿಟ್ಟು ಸಿನಿಮಾ ನೋಡಿ ಅದಕ್ಕೂ ಮುಂಚೆ.